ಆತ ತಾನು ಪ್ರೀತಿಸಿದ್ದ ಹುಡುಗಿಯನ್ನ ಮದುವೆಯಾಗಿ ರಾಣಿಯಂತೆ ನೋಡ್ಕೊಳ್ತಾ ಇದ್ದ. ಆತ ಆಕೆಯ ಬಗ್ಗೆ ವ್ಯಕ್ತಪಡಿಸ್ತಾ ಇದ್ದಂತಹ ಪ್ರೀತಿ ಇದೆಯಲ್ಲ, ಅದು ಎಲ್ರಿಗೂ ಕೂಡ ಎಕ್ಸಾಂಪಲ್. ಆದರೆ ಆಕೆ ಮಾತ್ರ ಆಕೆಯ ಕಣ್ಣಲ್ಲಿ ಆತನ ಬಗ್ಗೆ ಇತ್ತಿದ್ದು ಕೇವಲ ವಿಷ ಹಾಗೂ ದ್ವೇಷ. ಪರಿಣಾಮ ಪ್ರಿಯಕರನೊಂದಿಗೆ ಸೇರಿ ಪತಿಗೆ ಚಟ್ಟ ಕಟ್ಟಿದ ಆ ಖತರ್ನಾಕ್ ಪತ್ನಿಯ ಸ್ಟೋರಿ ಹೇಳ್ತೀವಿ ಕೇಳಿ. ಪತ್ನಿ ಪಲ್ಲಂಗದಾಟ ಕಣ್ಣಾರೆ ಕಂಡ ಪತಿ, ಪ್ರಿಯಕರನ ಜೊತೆ ಸೇರಿ ಪತಿಯ ಹತ್ಯೆ, ಪ್ರಿಯಕರನ ಜೊತೆ ಹಂತಕಿ ಪತ್ನಿ ಬಂಧನ. ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿ ಪರಪುರುಷನೊಟ್ಟಿಗೆ ಇದ್ದದ್ದನ್ನ ಕಂಡ ಪತಿ ಗಲಾಟೆ ಮಾಡಿದ್ದ. ಸಿಟ್ಟಿಗೆದ್ದ ಪತ್ನಿ ಪ್ರಿಯಕರನೊಟ್ಟಿಗೆ ಸೇರಿ ಗಂಡನನ್ನೇ ಹತ್ಯೆಗೈದಿದ್ಲು. ಇದೀಗ ಪ್ರಿಯಕರನೊಟ್ಟಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದಾಳೆ. ಹೌದು, ಹಾಸನ ಜಿಲ್ಲೆ ಹೊಳೆನರಸೀಪುರ ಮೂಲದ ಮಹೇಶ್ ಹಾಗೂ ತೇಜಸ್ವಿನಿ ವೈಟ್ಫೀಲ್ಡ್ನಲ್ಲಿ ನೆಲೆಸಿದ್ರು. ಕಾಲೇಜು ದಿನಗಳಿಂದಲೇ ಪ್ರೀತಿಸಿ ಮದುವೆಯಾಗಿದ್ರು. 12 ವರ್ಷ ದಾಂಪತ್ಯ ಜೀವನ ನಡೆಸ್ತಿದ್ರು. ಮಹೇಶ್ ಆಟೋ ಓಡಿಸ್ತಿದ್ರೆ ತೇಜಸ್ವಿನಿ ಫೈನಾನ್ಸ್ ಕಚೇರಿಯೊಂದರಲ್ಲಿ ಕೆಲಸ ಮಾಡ್ತಿದ್ಲು. ಈ ವೇಳೆ ತೇಜಸ್ವಿನಿಗೆ ಗಜೇಂದ್ರ ಎಂಬಾತನ ಪರಿಚಯವಾಗಿತ್ತು. ನಂತರ ಸಲುಗೆ ಬೆಳೆದು ಮಹೇಶ್ನಿಗೆ ಗೊತ್ತಾಗಿತ್ತು. ಬಳಿಕ ಹೆಂಡತಿಗೆ ಬುದ್ಧಿವಾದ ಹೇಳಿದ್ದ. ಕಾಲೇಜ್ ಓದ್ತಾ ಇದ್ರೆ ಅಲ್ಲಿಂದ ಲವ್ ಆಗಿದ್ದೆ. ಅವ್ರಿಗೆ ಲವ್ ಆಗಿ ಅವಳು ಕರ್ಕೊಂಬಂದ್ಬಿಡ್ಲಿ ಇಲ್ಲಿಗೆ ಬೆಂಗಳೂರಿಗೆ. ಒಂದು 10-12 ವರ್ಷ ಹಿಂದೆ ಕರ್ಕೊಂಬಂದು ಇಲ್ಲೇ ಮದುವೆ ಆಗಿ ಇಲ್ಲೇ ಇದ್ದರು. ಇಲ್ಲೇ ಇದ್ದರೆ ಅವ್ರಿಗೂ ನಮಗೂ ಕಾಂಟ್ಯಾಕ್ಟ್ ಸ್ವಲ್ಪ ಕಮ್ಮಿನೇ. ಯಾಕೆಂದರೆ ಅವಳು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ನಾವು ಎಲ್ಲಿದ್ರೂ ಅವಳು ಅಲ್ಲಿರ್ತಾ ಇರಲಿಲ್ಲ. ಒಂದು ಇಲ್ಲಿ ಬಂದಾದ ಮೇಲಿಂದ ಒಂದು 15-20 ಮನೆ ಚೇಂಜ್ ಮಾಡೋಳೆ. ಬೇರೆ ಜೊತೆ ಅಫೈರ್ ಇಟ್ಕೊಂಡು ಅಣ್ಣನ ಸಾಯಿಸ್ಬಿಟ್ರೆ ಸರ್. ನಾಗರ ಪಂಚಮಿ ಎಂದು ಮಹೇಶ್ ಬೆಳಗ್ಗೆ 5 ಗಂಟೆ ಸುಮಾರಿಗೆ ಎದ್ದು ಕೆಲಸಕ್ಕೆ ಹೋಗಿದ್ದ. ಈ ವೇಳೆ ಗಜೇಂದ್ರ ಮನೆಗೆ ಬಂದಿದ್ದಾನೆ. ಮಧ್ಯಾಹ್ನ ಮಹೇಶ್ ಮನೆಗೆ ವಾಪಸ್ ಬಂದಾಗ ಗಜೇಂದ್ರ ಹಾಗೂ ಪತ್ನಿ ತೇಜಸ್ವಿನಿ ಇಬ್ರು ಮನೆಯಲ್ಲಿ ಇರೋದನ್ನ ಕಂಡಿದ್ದಾನೆ. ಇದೇ ವಿಚಾರಕ್ಕೆ ಪತ್ನಿ ಜೊತೆ ಗಲಾಟೆ ಮಾಡಿ ಹಲ್ಲೆ ಕೂಡ ಮಾಡಿದ್ನಂತೆ. ಗಲಾಟೆ ಬಿಡಿಸಲು ಹೋದ ಗಜೇಂದ್ರನಿಗೂ ಥಳಿಸಿದ್ನಂತೆ. ಈ ವೇಳೆ ತೇಜಸ್ವಿನಿ ಹಾಗೂ ಗಜೇಂದ್ರ ಸೇರಿ ಚಾರ್ಜಿಂಗ್ ವೈರ್ನಿಂದ ಮಹೇಶ್ನ ಕುತ್ತಿಗೆ ಹಿಸುಕಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ಮೃತನು ತನ್ನ ಹೆಂಡತಿ ಮೇಲೆ ಅವರ ನಡತೆಯ ಬಗ್ಗೆ ಯಾವಾಗಲೂ ಕೂಡ ಡೌಟ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದ ಮತ್ತು ಆತ ಕೂಡ ಅವಳಿಗೆ ದುಡ್ಡಿಗೆ ಬೇಡಿಕೆ ಇಡ್ತಾ ಇದ್ದ. ಗಂಡ ಹೆಂಡತಿಯ ಮಧ್ಯೆ ಜಗಳನೂ ಕೂಡ ಇತ್ತು. ಗಜೇಂದ್ರ ಅವ್ರ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಮತ್ತು ಸಂಬಂಧಿಕ ಅಂತ ಹೇಳ್ತಾ ಇದ್ರು. ಬಟ್ ಆತ ಜೊತೆಗಿರೋದನ್ನು ನೋಡೇನೆ ಅವನು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ. ಮಹೇಶ್ನಿಗೆ ಉಸಿರುಗಟ್ಟುತ್ತಿದ್ದಂತೆ ಮನೆಯಲ್ಲೇ ಕುಸ್ತು ಬಿದ್ದಿದ್ದಾನೆ. ಅಕ್ಕಪಕ್ಕದ ನಿವಾಸಿಗಳು ಮನೆಗೆ ಹೋಗ್ತಿದ್ದಂತೆ ಮಹೇಶನ ಪತ್ನಿ ವರಸೆ ಬದಲಿಸಿದ್ಲು. ಗಂಡ 3,000 ಹಣ ಕೇಳಿ ಗಲಾಟೆ ಮಾಡ್ದ, ತಳ್ಳಿದ್ದಕ್ಕೆ ಮೂರ್ಛೆ ಹೋಗಿದ್ದಾನೆ ಎಂದಿದ್ಲು. ಪ್ರಿಯಕರನಿಗೆ ತನ್ನ ಮಾವ ಎಂದಿದ್ಲು. ಆದ್ರೆ ಕತ್ತಲಿದ್ದ ಗಾಯದ ಗುರುತು ಇಡೀ ಕಥೆಯನ್ನೇ ಹೇಳ್ತಿತ್ತು. ಪೊಲೀಸರು ವಿಚಾರಣೆ ನಡೆಸಿದಾಗ ಸತ್ಯ ಬಯಲಾಗಿದೆ. ಸದ್ಯ ತೇಜಸ್ವಿನಿ ಹಾಗೂ ಗಜೇಂದ್ರ ಅರೆಸ್ಟ್ ಆಗಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.